ಎಲ್ಲರಿಗೂ ನಮಸ್ಕಾರ. ನಮ್ಮ DVS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಚಿಕನ್ ಹಾರ್ಟ್ ಮಸಾಲ ಮಾಡ್ತಿದ್ದೇವೆ, ಹಾಗೆ ನಿಮಗೆ ಕೂಡ ತೋರಿಸುವ ಅಂತ. ನಿಮ್ಗೆ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇಷ್ಟರವರೆಗೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆಲ್ಲರಿಗೂ ಧನ್ಯವಾದಗಳು. ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ನಮಗೂ ಒಂದು ಸಪೋರ್ಟ್ ಸಿಕ್ಕಾಗೆ ಆಗ್ತದೆ. ನಾವಿಲ್ಲಿ ಅರ್ಧ kg ಆಗುವಷ್ಟು ಚಿಕನ್ ಹಾರ್ಟನ್ನು ತಗೊಂಡಿದ್ದೇವೆ. ಇನ್ನು ನಾವು ಯಾವ ರೀತಿ ಮಾಡೋದಂತ ನೋಡುವ. ಮೊದಲಿಗೆ ಈಗ ಬಾಣಲೆಯನ್ನೊಂದು ಬಿಸಿ ಆಗಲಿಕ್ಕೆ ಇಡುವ. ಅದಕ್ಕೆ ಮೊದಲು ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ಮೊದಲಿಗೆ ಅದಕ್ಕೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಬೇಕಾಗಿರುವ ಐಟಮ್ಗಳನ್ನೆಲ್ಲ ನಾವು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೇವೆ, ಹಾಗಾಗಿ ನಿಮಗೆ ಈಸಿಯಾಗಿ ತೋರಿಸ್ತಿದ್ದೇವೆ. ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಯಿತು. ಈರುಳ್ಳಿ ಫ್ರೈ ಆದ ನಂತರ ಈಗ ಅದಕ್ಕೆ ಒಂದು 2 ಕಾಯಿ ಮೆಣಸು ಹಾಕಿದ್ದೇವೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಿ. ನಾವಿಲ್ಲಿ 2 ಕಾಯಿ ಮೆಣಸು ತಗೊಂಡಿದ್ದೇವೆ. ನಂತರ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಹಾಕಿ ಫ್ರೈ ಮಾಡಬೇಕು. ಮತ್ತು ಕರಿಬೇವಿನ ಸೊಪ್ಪು ಕೂಡ ಹಾಕಿ ಒಟ್ಟಿಗೆ ಎಲ್ಲವನ್ನು ಫ್ರೈ ಮಾಡಬೇಕು. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ. ಈಗ ನೋಡಿ, ಆಲ್ಮೋಸ್ಟ್ ಫ್ರೈ ಆಗ್ತಾ ಬಂತು. ಈಗ ಫ್ರೈ ಆಯಿತು. ಇಷ್ಟಾದರೆ ಸಾಕು. ಈಗ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದು ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಬೇಕು. ನಂತರ ಅದಕ್ಕೆ ಸ್ವಲ್ಪ ಅರಶಿನ ಹಾಕಬೇಕು. ಮಸಾಲೆಗೆ ಅರಶಿನ ಹಾಕಿ ಸ್ವಲ್ಪ ಫ್ರೈ ಮಾಡಿ. ನಾವು ಇದಕ್ಕಿಂತ ಮುಂಚೆ ಒಂದು ಮೀಶೋ ಅನ್ಬಾಕ್ಸಿಂಗ್ ವಿಡಿಯೋ ನಮ್ಮ ವ್ಯೂವರ್ಸ್ಗೋಸ್ಕರ ಮಾಡಿದ್ದೇವೆ. ಅದರ ಲಿಂಕನ್ನು ನಾವು ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೇವೆ. ಈ ವಿಡಿಯೋ ಲಾಸ್ಟಲ್ಲಿ ಕೊಟ್ಟಿರ್ತೇವೆ. ಹಾಗೂ ಒಂದು ಎಗ್ ಮಸಾಲ ಕೂಡ ಮಾಡಿದ್ದೇವೆ ವಿಭಿನ್ನ ರೀತಿಯಲ್ಲಿ. ಅದರದ್ದು ಕೂಡ ಲಿಂಕ್ ನಾವು ನಿಮಗೆ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೇವೆ. ಇದು ವಿಡಿಯೋ ಆದ ನಂತರ ನೀವು ಅದನ್ನು ಹೋಗಿ ನೋಡಿ ಚೆಕ್ ಮಾಡ್ಬೋದು. ನೋಡಿ, ಇದೇ ಚಿಕನ್ ಹಾರ್ಟನ್ನು ನಾವು ತಗೊಂಡದ್ದು ಅರ್ಧ kg ಅಷ್ಟು. ಈಗ ಇದನ್ನು ಅದಕ್ಕೆ ಹಾಕಿ ಫ್ರೈ ಮಾಡುವ. ಒಮ್ಮೆ ಇದರಲ್ಲೇ ಮಸಾಲದಲ್ಲೇ ಫ್ರೈ ಆಗಬೇಕು, ಎಣ್ಣೆಯಲ್ಲೇ ಫ್ರೈ ಆಗಬೇಕು ಚೆನ್ನಾಗಿ. ನೀರೇನು ಎಕ್ಸ್ಟ್ರಾ ಆ್ಯಡ್ ಮಾಡಬೇಡಿ, ಅದು ಚಿಕನ್ನೇ ನೀರು ಬಿಡ್ತದೆ. ಬೇಕಿದ್ದರೆ ನಂತರ ಹಾಕ್ಬೋದು, ಈಗ ಬೇಡ. ಈಗ ಇದರಲ್ಲೇ ಸ್ವಲ್ಪ ಫ್ರೈ ಮಾಡಿ. ಇದರಲ್ಲಿ ಅರ್ಧ ಬೇಯಬೇಕು, ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿತದೆ ಆಗ. ನೋಡಿ, ಈ ರೀತಿ ಫ್ರೈ ಮಾಡಿ. ನೋಡಿ, ಕರೆಕ್ಟ್ ಆಯ್ತಲ್ವಾ? ಅರ್ಧ kg ಅಷ್ಟು ನಾವು ತಗೊಂಡದ್ದು. ನೀವು ಜಾಸ್ತಿ ತಗೊಳ್ಳೋದಾದರೆ ಮಸಾಲೆ ಎಲ್ಲ ಜಾಸ್ತಿ ಹಾಕಿದರೆ ಆಯಿತು. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕುವ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸ್ವಲ್ಪ ಹಾಕಿ. ಯಾಕಂದರೆ ನಾವು ನೆಕ್ಸ್ಟ್ ಮಸಾಲೆ ಹಾಕುವಾಗ ಮಸಾಲೆಯಲ್ಲಿ ಕೂಡ ಉಪ್ಪು ಇರ್ತದೆ, ಹಾಗಾಗಿ ಜಾಸ್ತಿ ಹಾಕಬೇಡಿ. ಒಮ್ಮೆಲೆ ಟೇಸ್ಟ್ ನೋಡಿ ಮತ್ತೆ ಆ್ಯಡ್ ಮಾಡಿ. ನೋಡಿ, ಈಗ ಕರೆಕ್ಟಾಗಿ ಮಿಕ್ಸ್ ಆಯಿತು. ಇಷ್ಟು ಮಿಕ್ಸ್ ಆದರೆ ಸಾಕು. ಈಗೆಲ್ಲ ಮಸಾಲೆಗಳನ್ನೆಲ್ಲ ಆ್ಯಡ್ ಮಾಡುವ. ಈಗ ಮಸಾಲ ಆ್ಯಡ್ ಮಾಡುವ. ಈಗ ಮೊದಲಿಗೆ 2 ಸ್ಪೂನು ಅಚ್ಚ ಖಾರದ ಹುಡಿಯನ್ನು ತಗೊಂಡಿದ್ದೇವೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಿ. ನಾನಿಲ್ಲಿ 2 ಸ್ಪೂನು ಹಾಕಿದ್ದೇನೆ ಅರ್ಧ kg ಚಿಕನ್ಗೆ. ನಂತರ 1 ಸ್ಪೂನು ಧನಿಯಾ ಹುಡಿ ಹಾಕಿ. ನಂತರ 1 ಸ್ಪೂನು ಚಿಕನ್ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದೆಲ್ಲ ಚಿಕನ್ಗೆ ಸರಿಯಾಗಿ ಹಿಡಿಬೇಕು, ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವಿಲ್ಲಿ ನೀರೇನು ಆ್ಯಡ್ ಮಾಡಲಿಲ್ಲ. ನೋಡಿ, ಆಯಿಲಲ್ಲೇ ಚೆನ್ನಾಗಿ ಅದು ಫ್ರೈ ಆಗಬೇಕು. ನೋಡಿ, ಈ ರೇಂಜಿಗೆ ಬರಬೇಕು ಫ್ರೈ ಆಗಿ. ನೋಡಿ, ತೋರಿಸ್ತಿದ್ದೇವೆ, ಈ ಥರ ಬರಬೇಕು. ಇಷ್ಟು ಬಂದರೆ ಸಾಕು. ನಂತರ ಇದಕ್ಕೆ 1 ಸ್ಪೂನು ಗರಂ ಮಸಾಲ ಹಾಕಬೇಕು. ಇಲ್ಲಿ ನಾವು ಚಕ್ಕೆ ಗರಂ ಮಸಾಲೆಯನ್ನು ಮನೆಯಲ್ಲಿ ಹುಡಿ ಮಾಡಿ ತಗೊಂಡಿದ್ದೇವೆ, ಅದನ್ನೇ 1 ಸ್ಪೂನ್ ಇಲ್ಲಿ ಹಾಕ್ತಿದ್ದೇವೆ. ಗರಂ ಮಸಾಲ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ಪರಿಮಳ ಭಾರಿ ಚೆಂದ ಬರ್ತಾ ಉಂಟು. ಸಂಡೇ ಎಲ್ಲ ನೀವು ಟ್ರೈ ಮಾಡಿ. ಇಲ್ಲಿ 1 ಸ್ಪೂನು ಕಾಳು ಮೆಣಸಿನ ಹುಡಿ ತಗೊಂಡಿದ್ದೇವೆ. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಅದು 70% ಬೆಂದಿದೆ. ಇಷ್ಟಾಗುವಾಗ ಇಲ್ಲಿ ನಾವು ಹುಣಸೆ ಹುಳಿ ರಸ ಹಾಕುವ. ನಿಮಗೆ ನಿಂಬೆಹಣ್ಣಿನ ರಸ ಕೂಡ ಹಾಕ್ಬೋದು. ನಾವಿಲ್ಲಿ ಹುಣಸೆ ಹಣ್ಣನ್ನು ನೀರು ಮಾಡಿ ಹಾಕಿದ್ದೇವೆ. ನೋಡಿ, ಈ ಥರ ಹಾಕಿದ್ದೇವೆ ನಾವು. ನಿಮಗೆ ನಿಂಬೆಹಣ್ಣು ಬೇಕಾದರೂ ಹಾಕ್ಬೋದು. ಇಷ್ಟು ಹಾಕಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡಿದರೆ ಆಯಿತು. ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು. ನೋಡಿ, ಈ ರೀತಿ ಮಿಕ್ಸ್ ಮಾಡಿ.
ಈ ರೆಸಿಪಿ ನೀವು ಕೂಡ ಟ್ರೈ ಮಾಡಿ, ಹೇಗಾಯಿತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಐಟಮ್ಸ್ ಗೊತ್ತಾಗದಿದ್ದರೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇವೆ ಯಾವೆಲ್ಲ ಐಟಮ್ ಹಾಕಿದ್ದೇವೆ ಅಂತ, ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ನೀವು ಈ ಡಿಫ್ರೆಂಟ್ ರೆಸಿಪಿಯನ್ನು ಟ್ರೈ ಮಾಡಿ, ಮಕ್ಕಳಿಗೆಲ್ಲ ಭಾರಿ ಇಷ್ಟ ಆಗ್ತದೆ. ಚಪಾತಿಯೊಂದಿಗೆ ಅಥವಾ ರೈಸೊಂದಿಗೆಲ್ಲ ಇದು ಒಳ್ಳೆ ಕಾಂಬಿನೇಷನ್. ನಿಮಗೆ ಲಿವರ್ ಚಿಕನ್ ಅಂಗಡಿಯಲ್ಲಿ ಸಿಗ್ತದೆ, ಸಪ್ರೇಟಾಗಿ ನಾವು ಮುಂಚೆನೇ ಆರ್ಡ್ರ್ ಕೊಟ್ಟರೆ ಅವರು ಕೊಡ್ತಾರೆ. ನಾನು ಇನ್ನೂ ಖಾರ ಸ್ವಲ್ಪ ಜಾಸ್ತಿ ಆಗಲಿ ಅಂತ 1 ಸ್ಪೂನಷ್ಟು ಅಚ್ಚ ಖಾರದ ಹುಡಿಯನ್ನು ಇನ್ನೊಮ್ಮೆ ಹಾಕಿದ್ದೇನೆ. ಟೇಸ್ಟ್ ನೋಡಿ ನಂತರ ನಾನು ಹಾಕಿದ್ದು. ಈಗ ಸ್ವಲ್ಪ ನೀರು ಹಾಕಿ ಒಂದು 2 ನಿಮಿಷ ಮುಚ್ಚಳ ಇಟ್ಟು ಬೇಯಲಿಕ್ಕೆ ಇಡುವ. 1-2 ನಿಮಿಷ ಬೇಯಲಿ ಚೆನ್ನಾಗಿ, ಮಸಾಲೆ ಎಲ್ಲ ಹಿಡ್ಕೊಳ್ಳಿ, ಮತ್ತು ಅದರ ಆಯಿಲ್ ಅಂಶ ಎಲ್ಲ ಹೊರಗೆ ಬಿಡ್ತದೆ. ನೋಡಿ, ನಾವೀಗ 2 ನಿಮಿಷ ಆದ ನಂತರ ನಿಮಗೆ ತೋರಿಸ್ತಿದ್ದೇವೆ ಯಾವ ರೀತಿ ಆಗಿದೆ ಅಂತ. ನೋಡಿ, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ, ಕರೆಕ್ಟಾಗಿ ಬೆಂದಿದೆ. ನೋಡಿ, ಇಷ್ಟಾದರೆ ಸಾಕು. ಇನ್ನು ಇದನ್ನೊಂದು 2 ನಿಮಿಷ ಇನ್ನೊಮ್ಮೆ ಸ್ವಲ್ಪ ಫ್ರೈ ಮಾಡಬೇಕು. ಯಾಕಂದರೆ ನೀರು ಉಂಟಲ್ಲ, ನಮಗೆ ಸ್ವಲ್ಪ ಡ್ರೈ ಆಗಿ ಬೇಕು. ಅದಕ್ಕೆ ನೀರು ಬೇಕಾದರೆ ನೀವು ಇಷ್ಟರಲ್ಲೇ ತೆಗಿಬೋದು. ನಾವು ಸ್ವಲ್ಪ ಡ್ರೈ ಆಗಿ ಮಾಡ್ತಿದ್ದೇವೆ. ನೋಡಿ, ಈ ರೀತಿ ಆಗಿದೆ. ಇಷ್ಟು ಮಿಕ್ಸ್ ಆದರೆ ಸಾಕು. ನೋಡಿ, ಕರೆಕ್ಟ್ ಆಯಿತು. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡುವ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ನಂತರ ಸ್ವಲ್ಪ ಮಿಕ್ಸ್ ಮಾಡುವ. ಈಗ ಇಷ್ಟಾಯಿತು, ಇಷ್ಟಾದರೆ ಸಾಕು. ಇನ್ನು ನಾವು ಆಫ್ ಮಾಡುವ. ಇಷ್ಟಾಯ್ತಲ್ವ, ಇಷ್ಟು ಬೆಂದರೆ ಸಾಕಾಗ್ತದೆ. ಈಗ ಸ್ಟವ್ ಆಫ್ ಮಾಡ್ತಿದ್ದೇವೆ. ನಿಮಗೆ ಫೈನಲ್ ಆಗಿ ಯಾವ ಥರ ಆಗಿದೆ ಅಂತ ತೋರಿಸ್ತೇವೆ ಲಾಸ್ಟಿಗೆ. ನೋಡಿ, ಈ ಥರ ಬಂದಿದೆ. ನೋಡಿ, ನೋಡುವಾಗಲೇ ತಿನ್ನುವಂತಾಗ್ತದೆ. ಕಲ್ಲರೆಲ್ಲ ಸೂಪರಾಗಿ ಬಂದಿದೆ. ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿತ್ತು. ನೋಡಿ, ನೀವು ಕೂಡ ಟ್ರೈ ಮಾಡಿ, ಹೇಗಾಯಿತು ಅಂತ ನಮಗೆ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.